ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನಮೋऽस्तु ತಾತ್ವಿಕಾದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದಮೌಲಿಪರ್ಯಂತಂ. ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರು ಶ್ರೀಗುರುಭ್ಯೋ ನಮೋ ನಮಃ. ಹರಿ ಓಂ. ಜನಮೇಜಯ ಉವಾಚ ರಾಜಪುತ್ರೈಃ ಪರಿವೃತಃ ತಥಾ ಭೃತ್ತೈಶ್ಚ ಸತ್ತಮ ಉಪಾರೋಪ್ಯ ರಥೇ ಕರ್ಣಂ ನಿರ್ಯಾತೋ ಮಧುಸೂದನಃ. ಶ್ರೀಕೃಷ್ಣ ಪರಮಾತ್ಮ ಕುಂತಿಯ ಮನೆಯಿಂದ ಹೊರಡ್ತಾ ಇರುವಾಗ ಎಲ್ಲರೂ ನಿಂತಿದ್ದಾರೆ. ಭೀಷ್ಮ, ದ್ರೋಣ, ದುರ್ಯೋಧನ, ಶಕುನಿ, ಕರ್ಣ ಎಲ್ಲ ರಾಜರುಗಳು ನಿಂತಿದ್ದಾರೆ. ಆಗ ಕರ್ಣನನ್ನು ತನ್ನ ರಥದಲ್ಲಿ ಕುಡಿಸಿಕೊಂಡು ಹೊರಟು ಹೋದ. ಏನೋ ಮಾತಾಡಿದ, ವಿಚಾರ ಮಾಡಿದ, ತಿರುಗಿ ಕರ್ಣನನ್ನು ಕೊಟ್ಟು ಕಳಿಸಿ ಕೃಷ್ಣ ಹೊರಟೇ ಹೋದ ಅಂತ ಹೇಳಿದ್ರಿ ನೀವು. ಹಾಗಾದರೆ ಏನು ಮಾತಾಡಿದ? ಇದನ್ನು ನಾವು ಹೈಜಾಕ್ ಅಂದ್ಕೊಳ್ಳೋಣ. ಸಂಧಾನಕ್ಕಾಗಿ, ಕಾಂಪ್ರಮೈಸ್ ಮಾಡಿಕೊಳ್ಳುವುದಕ್ಕಾಗಿ ಒಂದು ಸಂಧಾನ ಅಂತ ಹೇಳೋಣ. ಏನು ಹೇಳಿದ, ಏನಾಯಿತು ಅಂತ ಕೇಳಿದಾಗ ವಿಸ್ತೃತವಾಗಿ ಹೇಳ್ತಾರೆ. ವಾಸುದೇವ ಉವಾಚ ಉಪಾಸಿತಾಸ್ತೆ ರಾಧೇಯ ಬ್ರಾಹ್ಮಣ ವೇದಪಾರಗಾಃ. ರಾಧೇಯ, ಕರ್ಣ, ನೀನು ಮಧ್ಯಾಹ್ನದ 2 ಗಂಟೆಯವರೆಗೆ, ಅರ್ಥಾತ್ ನಿನ್ನ ಬೆನ್ನಿಗೆ ಸೂರ್ಯ ಬರುವವರೆಗೂ ಕೂಡ ತಪಸ್ಸು ಮಾಡುವಂಥವನು ನೀನು ಆ ಮಟ್ಟದ ತಪಸ್ಸು ಮಾಡ್ತಾ ಇರುವಾಗ ಅನೇಕ ಬ್ರಾಹ್ಮಣರು ಬಂದು ನಿನ್ನ ಉಪಾಸನೆಯನ್ನು ಮಾಡಿ, ಅರ್ಥಾತ್ ನಿನ್ನ ಹತ್ತಿರ ಬಂದು ನಿನ್ನಿಂದ ದಾನಗಳನ್ನು ಸ್ವೀಕಾರವನ್ನು ಮಾಡ್ತಾ ಹೋಗ್ತಾರೆ. ಅನೇಕ ತತ್ವಗಳನ್ನು ನಿನ್ನಿಂದ ತಿಳಿದುಕೊಂಡಿದ್ದಾರೆ. ತ್ವಮೇವ ಧರ್ಮಶಾಸ್ತ್ರೇಷು ಸೂಕ್ಷ್ಮೇಷು ಪರಿನಿಷ್ಠಿತಃ. ಅನೇಕ ಸೂಕ್ಷ್ಮವಾದ ಧರ್ಮಶಾಸ್ತ್ರಗಳಲ್ಲಿ ಪರಿನಿಷ್ಠರಾಗಿರ್ತಕ್ಕಂಥವರೂ ಕೂಡ ನಿನ್ನ ಹತ್ರ ಬಂದು ಹೋಗಿದ್ದಾರೆ ಎಲ್ಲ ನಿನಗೆ. ಹಾಗಾಗಿ ನೀನು ಸಮೃದ್ಧವಾದ ಜ್ಞಾನವುಳ್ಳವನಾಗಿದ್ದೀಯ. ಜ್ಞಾನಿಗಳ ಸಂಪರ್ಕವು ನಿನಗೆ ತುಂಬ ಇದೆ. ಒಂದು ಹೇಳ್ತೇನೆ ಕೇಳಿಲು. ಕಾನೀನಶ್ಚ ಸಹೋಡಶ್ಚ ಕನ್ಯಾಯಾಂ ಯಶ್ಚ ಜಾಯತೆ ಓಢಾರಂ ಪಿತರಂ ತಸ್ಯ ಪ್ರಾಹುಶಾಸ್ತ್ರ ವಿದೋ ಜನಾಃ. ಕಾನೀನ, ಕನ್ಯಾವಸ್ಥೆಯಲ್ಲೇ ಯಾರು ಹುಟ್ಟಿರ್ತಾರೋ ಅವನು ಕಾನೀನ.
ಕನ್ಯೆಯೊಳಗೆ ಯಾರು ಹುಟ್ಟಿರ್ತಾರೆ ಅವನಿಗೆ ತಂದೆ ಯಾರು ಅಂತಂದರೆ ಆ ಕನ್ಯೆಯನ್ನು ಯಾರು ಮದುವೆ ಮಾಡಿಕೊಳ್ತಾರೆಯೋ ಅವರೇ ತಂದೆ. ಇದು ಶಾಸ್ತ್ರೀಯ ನಿಯಮ, ಇದು ನಿನಗೆ ಗೊತ್ತಲ್ವಾ? ಹೀಗಿದ್ದಾಗ ನೀನು ಕುಂತಿಯೊಳಗೆ ನೀನು ಕಾನೀನನಾಗಿ ಹುಟ್ಟಿ ಬಂದೀಯ. ಕುಂತಿ ಮುಂದೆ ಮದುವೆಯಾಗಿದ್ದು ಯಾರ್ದು? ಪಾಂಡುರಾಜನನ್ನು. ಹಾಗಾದರೆ ಪಾಂಡುರಾಜ ಶಾಸ್ತ್ರೀಯವಾಗಿ ನನಗೆ ತಂದೆ ತಾನೆ. ಅಂದ ಮೇಲೆ ನೀನು ಪಾಂಡವರಲ್ಲಿ ಬರ್ತೀಯಲ್ವಾ? ಹೌದು. ಹಾಗಾದರೆ ಮತ್ತೆ ಪಾಂಡವರ ಪಕ್ಷದಲ್ಲಿ ಬಂದ್ಬಿಡು. ನೀನು ಹಿರಿಯ ಅಣ್ಣನಾಗಿದ್ದೀಯ ಪಾಂಡವರಲ್ಲಿ ನೀನು ಹಿರಿಯನಾಗಿದ್ದೀಯ. ಆಗ ಏನಾಗತ್ತೆ ಅಂತಂದರೆ, ಮಯಾ ಸಾರ್ಧಮಿತೋ ಯಾತಂ ಅದ್ಯತ್ವಾಂ ತಾತ ಪಾಂಡವ, ನನ್ನ ಜೊತೆಗೆ ಬಂದ್ಬಿಡಿ ಈಗ ನೀನು. ಕೃಷ್ಣ ಹೇಳಿದ, ಬಹಳ ಬುದ್ಧಿವಂತ ಕೃಷ್ಣ. ಅಭಿಜಾನಂತು ಕೌಂತೇಯಂ ಪೂರ್ವಜಾತಂ ಯುಧಿಷ್ಠಿರಾತ್, ಏನು ಯುಧಿಷ್ಠಿರನಿಗಿಂತಲೂ ಮೊದಲಿಗೆ ನೀನು ಹುಟ್ಟಿದ್ದೀಯಾ ಎನ್ನುವುದನ್ನು ಪಾಂಡವರು ತಿಳಿದುಕೊಳ್ಳಲಿ. ಆಗ ಪಾಂಡವರು ಏನು ಮಾಡ್ತಾರೆ ಅಂತಂದರೆ, ನಿನ್ನ ಪಾದಕ್ಕೆ ಬೀಳ್ತಾರೆ. ನಿನಗೆ 5 ಜನ ತಮ್ಮಂದಿರಾಗಿ ಬರ್ತಾರೆ. ನೀನೇ ಮಹಾರಾಜನಾಗ್ತೀಯ. ದ್ರೌಪದಿಯ ಮಕ್ಕಳೆಲ್ಲರೂ ನಿನ್ನ ಸೇವೆಗಾಗಿ ನಿಲ್ತಾರೆ. ಅಪರಾಜಿತನಾಗಿರ್ತಕ್ಕಂಥ ಅಭಿಮನ್ಯು ನಿನ್ನ ಎದುರಿಗೆ ಖಡ್ಗ ಹಿಡಿದುಕೊಂಡು ನಿಲ್ತಾರೆ. ಅಹಂಚತ್ವಾಂ ಅಭಿಷೇಕ್ಷಾಮಿ, ನಾನೇನೇ ಸ್ವಯಂ ನನ್ನ ಕೈಗಳಿಂದ ನಿನ್ನನಿಗೆ ಅಭಿಷೇಕವನ್ನು ಮಾಡಿ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿ ಮಹಾರಾಜನನ್ನಾಗಿ ಮಾಡ್ತೇನೆ. ಎಂಥ ಆಫರ್ ಕೊಟ್ಟ ಕೃಷ್ಣ ಪರಮಾತ್ಮ. ಅಹಂಚತ್ವಾಂ ಅಭಿಷೇಕ್ಷಾಮಿ ರಾಜಾನಂ ಪೃಥ್ವೀಪತಿಂ, ಯುವರಾಜೋಸ್ತು ತೇ ರಾಜ, ನೀನು ಮಹಾರಾಜನಾಗದಾಗ ನಿನ್ನ ಯುವರಾಜ ಧರ್ಮರಾಜನಾಗ್ತಾನೆ. ಭೀಮಾರ್ಜುನರು ನಿನಗೆ ಮಹಾಛತ್ರವನ್ನು ಹಿಡಿದುಕೊಂಡು ಹಿಂದೆ ನಿಲ್ತಾರೆ. ನೀನು ವಿಚಾರವನ್ನು ಮಾಡು. ಅಹಂಚತ್ವಾಂ ಅನುಯಾಸ್ಯಾಮಿ ಸರ್ವೇ ಚಾಂಧಕ ವೃಷ್ಣಯ, ಎಲ್ಲ ಯಾದವರಿಂದ ಸಹಿತನಾಗಿ ನಾನು ನಿನ್ನವನಾಗಿ ಇರ್ತೇನೆ, ನಿನ್ನ ಜೊತೆಗೆ ಅನುಸರಿಸುವವನಾಗ್ತೇನೆ. ಭುಂಕ್ಷ್ವರಾಜ್ಯಂ ಮಹಾಬಾಹೋ ಭ್ರಾತೃವಿಸ್ ಸಹ ಪಾಂಡವೈ, ನಿನ್ನ 5 ಜನ ತಮ್ಮಂದರಿಂದ ಸಹಿತನಾಗಿ ಮಕ್ಕಳು ಮೊಮ್ಮಕ್ಕಳು ದೊಡ್ಡದಾದ ಸಂಸಾರದಿಂದ ಕೂಡಿದವನಾಗಿ ಅಖಂಡವಾಗಿರ್ತಕ್ಕಂಥ ಭೂಮಂಡಲವನ್ನು ಭೋಗ ಮಾಡು. ಜಪ ಹೋಮಗಳನ್ನು ಮಾಡು, ನಾನಾ ವಿಧವಾದ ಯಾಗಗಳನ್ನು ಮಾಡು. ಯಾವಾಗಲೂ ನನ್ನ ಅನುಗ್ರಹ ಮಾತ್ರ ನಿನ್ನ ಜೊತೆಗೆ ಸದಾ ಕಾಲವಿರುತ್ತೆ ಅಂತ ಕೃಷ್ಣ ಹೇಳಿದ. ದೊಡ್ಡದಾದ ಆಫರ್ ಕೊಟ್ಟ ಕೃಷ್ಣ. ಇಷ್ಟು ಶ್ರೀಕೃಷ್ಣ ಪರಮಾತ್ಮ ಬಹಳ ಸೊಗಸಾಗಿ ತಿಳಿಸಿಕೊಟ್ಟಾದಾಗ ಕರ್ಣ ಮಾತನಾಡ್ತಾನೆ. ಅಸಂಶಯಂ ಮಹಾಬಾಹೋ ಸೌಹೃದಾನ್ಮೇ ಪ್ರಣಯ ಚಾಥ ಕೇಶವ. ಶ್ರೀಕೃಷ್ಣ, ನನ್ನ ಮೇಲಿನ ಗೆಳೆತನ, ಆತ್ಮೀಯತ, ನನ್ನ ಮೇಲಿನ ಸೌಹಾರ್ದ, ಇವುಗಳಿಂದ ನನ್ನ ಮೇಲಿನ ಸಖ್ಯ, ನನ್ನ ಶ್ರೇಯಸ್ಸನ್ನು ಅಪೇಕ್ಷಿಸಿಕೊಂಡು ನೀನೇನು ಹೇಳಿದ್ದೀಯ ಇದರಲ್ಲಿ ನನಗೆ ಯಾವ ಸಂಶಯವೂ ಇಲ್ಲ. ನನಗೆ ಗೊತ್ತು, ನಾನು ಕುಂತಿಯ ಮಗ, ಸೂರ್ಯನಿಂದ ಹುಟ್ಟಿ ಬಂದಿದ್ದೇನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಈ ಕುಂತಿ ನನ್ನನ್ನು ನದಿಯಲ್ಲಿ ಬಿಟ್ಬಿಟ್ಲಲ್ಲ ಕೃಷ್ಣ. ಆಯಿತು, ಒಪ್ಪಿಕೊಳ್ತೇನೆ. ಆಗ ನನ್ನನ್ನು ಬಿಟ್ಟಾಗ ರಾಧಾ ನನ್ನನ್ನು ಸ್ವೀಕಾರವನ್ನು ಮಾಡಿದಾಗ ತಾಯಿಯ ಪ್ರೀತಿ ಅವಳಲ್ಲಿ ಎಷ್ಟು ಉಕ್ಕಿ ಹರಿತು ಅಂತಂದರೆ, ಆಗಿಂದಾಗಲೇ ನನಗೆ ಹಾಲು ಉಣಿಸಿಲ್ಲಲ್ವೇ. ಮಾತೃಸ್ನೇಹ ಚೈವ ರಾಧಾಯಂ ಸದ್ಯ ಕ್ಷೀರಮವಾತರತ್. ಆ ಕ್ಷಣದೊಳಗೇನೆ, ನಾನು ಸಿಕ್ಕ ಕ್ಷಣದೊಳಗೇನೆ ನನಗೆ ಹಾಲು ಸುರಿಸಿ ಹಾಲು ಉಣಿಸಿಲ್ಲಲ್ವ ಅವಳು. ನನ್ನ ಮೇಲೆ ನನ್ನ ತಂದೆ ಎಷ್ಟು ಮನಸ್ಸನ್ನು ಇಟ್ಟು ಪ್ರೀತಿಯಿಂದ ಬೆಳೆಸಿದ್ದಾರೆ ಕೃಷ್ಣ. ನನಗೆ ಮದುವೆಯಾಗಿದೆ, ನನಗೆ ಮಕ್ಕಳಿದ್ದಾರೆ. ಅವನ್ನೆಲ್ಲರನ್ನು ಏಕಕಾಲಕ್ಕಾಗಿ ಬಿಟ್ಟು ನಾನು ಇಲ್ಲಿಗೆ ಬಾ ಅಂತಂದ್ರೆ ಹೇಗೆ ಬರಲಿಕ್ಕಾಗತ್ತೆ ಕೃಷ್ಣ? ಅದು ನನಗೆ ಸೂಕ್ತವ? ಸರಿಯಾದದ್ದಲ್ಲ. ಒಂದು ತಿಳ್ಕೋ ಕೃಷ್ಣ. ಹೇಳ್ತೇನೆ, ನ ಪೃಥಿವ್ಯ ಸಕಲಯ, ಸಮಗ್ರವಾದ ಪೃಥಿವಿಯನ್ನು ನೀನು ನನಗೆ ಕೊಟ್ಟರೆ ನಾನು ಸ್ವೀಕಾರವನ್ನು ಮಾಡುವುದಿಲ್ಲ. ಸುವರ್ಣಸ್ಯ ರಾಶಿಭಿ, ಭಾರಿ ಭಾರಿ ಬಂಗಾರದ ರಾಶಿ ಬಂಗಾರ ನನಗೆ ಕೊಟ್ಟರೂ ಕೂಡ ಹರ್ಷಾತ್ ಸಂತೋಷದಿಂದಾಗಲಿ, ಭಯಾತ್ ನಿನ್ನ ಭಯದಿಂದಾಗಲಿ ಯಾವ ಕಾರಣಕ್ಕೂ ಕೂಡ ಸುಳ್ಳು ಮಾತನಾಡುವುದಕ್ಕೆ, ಸುಳ್ಳು ಮಿಥ್ಯಾ ರೀತಿಯಿಂದ ನಡೆದುಕೊಳ್ಳುವುದಕ್ಕೆ
ನನ್ನಿಂದ ಆಗುವುದಿಲ್ಲ ಕೃಷ್ಣ, ನನ್ನಿಂದ ಆಗುವುದಿಲ್ಲ. ಧೃತರಾಷ್ಟ್ರಕಲೆ ಕೃಷ್ಣ ದೃಷ್ಟ ದುರ್ಯೋಧನ ಸಮಾಶ್ರಯಾತ್ ಮಯಾ ತ್ರಯೋದಶ ಸಮಾಭುಕ್ತಂ ರಾಜ್ಯಮಕಂಟಕಂ. 13 ವರ್ಷಗಳವರೆಗೆ ಈ ದುರ್ಯೋಧನನ ಜೊತೆಗೆ ವೈಭವದಿಂದ ರಾಜ್ಯದ ಭೋಗವನ್ನು ಮಾಡಿದ್ದೇನೆ. ಆ 13 ವರ್ಷಕ್ಕಿಂತಲೂ ಪೂರ್ವದೊಳಗೆ ಇದೇ ದುರ್ಯೋಧನೇ ನನಗೆ ಅಂಗರಾಜ್ಯವನ್ನು ಕೊಟ್ಟಿದ್ದಾನೆ. ಅನೇಕ ಯಾಗಗಳನ್ನು ಮಾಡಿದ್ದೇನೆ, ಅನೇಕ ಯಜ್ಞಗಳನ್ನು ಮಾಡಿದ್ದೇನೆ. ನಾನು ಆವಾಹ ವಿವಾಹಗಳೆಲ್ಲ ನಡೆದು ಹೋಗಿದೆ. ಆದ್ದರಿಂದಾಗಿ ಕೃಷ್ಣ, ನಾನು ಏನು ತಪ್ಪು ತಿಳಿಬೇಡ, ನನ್ನಿಂದ ಆಗುವುದಿಲ್ಲ. ವಧಾತ್ ಬಂಧಾತ್ ಭಯಾದ್ವಾಪಿ ಲೋಗಾದ್ವಾಪಿ ಜನಾರ್ದನ ಅನೃತಂ ನೋತ್ಸಹೇ ಕರ್ತುಂ ಧಾರ್ತರಾಷ್ಟ್ರಸ್ಯ ಧೀಮತಃ. ದುರ್ಯೋಧನನಿಗೆ ನಾನು ಮಾತು ಕೊಟ್ಟಾಗಿದೆ. ಆದ್ದರಿಂದಾಗಿ ವಧಾತ್, ನಾನು ಸಾಯ್ತೇನೆ ಅನ್ನೋ ಹೆದರಿಕೆಯಿಂದಾಗಲಿ, ಬಂಧಾತ್, ಈಗ ನೀನು ಕಟ್ಟಿ ಹಾಕಿಕೊಂಡು ಹೋಗ್ತಾ ಇದ್ದೀಯನ್ನೋ ಬಂಧದಿಂದ ಆಗಲಿ, ಲೋಭಾತ್, ಇನ್ನೇನೋ ರಾಜ್ಯ ಸಿಗತ್ತೆ ಅನ್ನೋ ಆಸೆಯಿಂದ ಆಗಲಿ, ನಾನು ಸುಳ್ಳು ಮಾತನಾಡೋದಕ್ಕೆ, ಕೊಟ್ಟ ಮಾತನ್ನು ತೆಗೆದುಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಕೃಷ್ಣ. ಅಕೀರ್ತಿಸ್ಯ ಧೃಷಿಕೇಶ ಮಮ ಪಾರ್ಥಸ್ಯ ಚೋಭಯೋ. ಈ ಕ್ರಿಟಿಕಲ್ ಆಗಿರ್ತಕ್ಕಂಥ ಸಮಯದೊಳಗೆ ನಾನು ನಿನ್ನ ಪಕ್ಷದಲ್ಲಿ ಬಂದೆ ಅಂತಂದರೆ ನನಗೆ ಅಪಕೀರ್ತಿ. ಕರ್ಣನಿಗೆ ಹೆದರಿಕೆ ಆಯಿತು, ಅರ್ಜುನನಿಂದ ಸಾಯುತ್ತೇನೆ ಎನ್ನುವ ಹೆದರಿಕೆ ಬಂತು. ಆದ್ದರಿಂದಾಗಿ ಕರ್ಣ ಅರ್ಜುನನ ಪಕ್ಷದಲ್ಲಿ ಹೋಗಿಬಿಟ್ಟ ಅಂತ ಕರ್ಣನಿಗೆ ಅಪಕೀರ್ತಿ. ಇಷ್ಟೇ ಅಲ್ಲ, ಬಲಾಢ್ಯನಾಗಿರ್ತಕ್ಕಂಥ ಅರ್ಜುನ ಕರ್ಣನನ್ನು ಸಂಹಾರವನ್ನು ಮಾಡಲಿಕ್ಕಾಗದೇನೆ ಕರ್ಣನನ್ನು ತನ್ನ ವಶದಲ್ಲಿ, ತನ್ನ ಪಕ್ಷದಲ್ಲಿ ಕರೆದುಕೊಂಡ ಎನ್ನುವ ಅಪಕೀರ್ತಿ ಅರ್ಜುನನಿಗೂ. ಯಾಕೆ ಈ 2 ಅಪಕೀರ್ತಿಗಳಿಗೆ ನಾವು ಭಾಜನರಾಗೋಣ? ಬೇಡ ಬೇಡ ಕೃಷ್ಣ, ಬೇಡ. ಕುಂತ್ಯ ಪ್ರಥಮಜ ಪುತ್ರಂ ನಸರಾಜ್ಯಂ ಗ್ರಹಿಷ್ಯತಿ. ಕೇಳಿ ಕೃಷ್ಣ, ಒಂದು ಮಾತು ಹೇಳ್ತೇನೆ. ಕುಂತಿಯ ಮೊಟ್ಟ ಮೊದಲನೇ ಮಗ ರಾಜ್ಯವನ್ನು ಪಡೆಯೋದಿಲ್ಲ. ಸಯೇವ ರಾಜಾಧರ್ಮಾತ್ಮ ಶಾಶ್ವತೋಸ್ತು ಯುಧಿಷ್ಠಿರ. ಶಾಶ್ವತವಾಗಿ ಧರ್ಮರಾಜನೇ ರಾಜನಾಗಬೇಕು. ಅಲ್ಲ, ಧರ್ಮರಾಜನಿಗೆ ಗೆಲುವಾಗತ್ತಾ ಅಂತ ಕೃಷ್ಣ ಹೀಗೆ ಕೇಳಿದಾಗ ಕರ್ಣ ಹೇಳ್ತಾನೆ, ನೇತಾ ಯಸ್ಯ ಋಷಿಕೇಶ ಯೋದ್ಧ ಯಸ್ಯ ಧನಂಜಯ ಯಸ್ಯ ಭೀಮೋ ಮಹಾರಥಃ ಪೃಥಿವೀ ತಸ್ಯ ರಾಷ್ಟ್ರಂಚ. ಅಲ್ಲ ಕೃಷ್ಣ, ಸಮಗ್ರವಾದ ಪಾಂಡವರ ಸೈನ್ಯಕ್ಕೆ ನಿಯಾಮಕನಾಗಿ ನೀನಿದ್ದೀಯಾ. ಯೋಧನಾಗಿ ಅರ್ಜುನನಿದ್ದಾನೆ, ಬಲಾಢ್ಯನಾಗಿರ್ತಕ್ಕಂಥ ಭೀಮಸೇನನಿದ್ದಾನೆ. ಈ 3 ಮಂದಿ ಇದ್ದಾಗ ಪೃಥ್ವಿ ಧರ್ಮರಾಜನ ಕೈಯಲ್ಲಿ ಬರಲಾರ್ದು ಇನ್ಯಾರ ಕೈಯಲ್ಲಿ ಹೋಗುತ್ತೆ ಕೃಷ್ಣ? ಇನ್ಯಾರ ಕೈಯಲ್ಲಿ ಹೋಗುತ್ತೆ ಹೇಳು? ಅಂತ ಹೇಳ್ತಾನೆ. ಯದಬ್ರು ಆದ್ರೆ ಒಂದು ಕೃಷ್ಣ ನಾನು ಹೇಳ್ತೇನೆ, ಅವತ್ತು ಏನು ನಾನು ದ್ರೌಪದಿಯ ವಿಷಯಕವಾಗಿ ಕಟುಕವಾದ ಮಾತುಗಳನ್ನು ಆಡಿದೆ, ಆ ಮಾತು ಆಡಬಾರ್ದಾಗಿತ್ತು. ಇವತ್ತಿಗೂ ನನಗೆ ಆ ಮಾತಿನ ದುಃಖವಿದೆ. ಯದಬ್ರುವಂ ಅಹಂ ಕೃಷ್ಣ ಕಟುಕಾನಿಸ್ಮ ಪಾಂಡವಾನ್ ಪ್ರಿಯಾರ್ಥಂ ಧಾರ್ತರಾಷ್ಟ್ರಸ್ಯ ತೇನ ತಪ್ಪೇಹ್ಯ ಕರ್ಮಣ. ಯಾಕೆ ಮಾತನಾಡಿದ್ದು? ಆ ದುರ್ಯೋಧನನ ಪ್ರೀತಿಗೋಸ್ಕರವಾಗಿ ನಾನು ಅಷ್ಟು ಕೆಟ್ಟ ಮಾತುಗಳನ್ನು ಆಡಿದೆ. ಅದಕ್ಕೆ ನನಗೆ ಇವತ್ತಿಗೂ ದುಃಖವಿದೆ. ಯದಾ ದ್ರಕ್ಷಸಿ ಮಾಂ ಕೃಷ್ಣ ನಿಹತಂ ಸವ್ಯಸಾಚಿನ. ಆ ದುಃಖಕ್ಕೆ ಪರಿಹಾರ ಒಂದೇ ಒಂದು ಪರಿಹಾರ, ಅರ್ಜುನನ ನಿಶಿತವಾದ ತೀಕ್ಷ್ಣವಾದ ಬಾಣದಿಂದ ನಾನು ರಕ್ತದ ಮಡುವಿನಲ್ಲಿ ಬೀಳಬೇಕು. ಆಗಲೇ ಆ ಎಲ್ಲ ಪಾಪಗಳು ತೊಳೆದು ಹೋಗುವಂಥ. ಶ್ರೀಮದಾಚಾರ್ಯರು ಅಲ್ಲಿ ಒಂದು ಕಡೆಗೆ ನಿರ್ಣಯವನ್ನು ಕೊಡ್ತಾರೆ. ಏನಂತೆ ಅಂತಂದರೆ, ಕರ್ಣನೇ ಆ ಜೂಜಾಟದೊಳಗೆ ವಸ್ತ್ರಾಪಹರಣಕ್ಕೆ ಪ್ರಮುಖನಾದಂಥ ಕಾರಣ ಅಂತ. ಆದರೆ ಜೂಜಾಟದ ಪ್ರಸಂಗದೊಳಗೆ, ಮಹಾಭಾರತದೊಳಗೆ ದುರ್ಯೋಧನ ವಸ್ತ್ರಾಪಹರಣವನ್ನು ಮಾಡೋದಕ್ಕಾಗಿ ಪ್ರಚೋದಿಸಿದ ಎಂಬುದಾಗಿ ಮಾತುಗಳು, ಆ ಥರದ ಮಾತುಗಳು ನಾವು ಅಲ್ಲಿ ಕಾಣ್ತೇವೆ. ಆದರೆ ಇಲ್ಲಿಯ ಈ ಮಾತಿನಿಂದ ಗಟ್ಟಿಯಾದ ನಿರ್ಣಯವಾಗತ್ತೆ. ಏನಂತೆ? ಕರ್ಣನೇ ವಸ್ತ್ರಾಪಹರಣಕ್ಕೆ ಪ್ರಚೋದನೆಯನ್ನು ಮಾಡಿದ್ದ, ಪ್ರೇರಣೆಯನ್ನು ಮಾಡಿದ್ದ, ದ್ರೌಪದಿಯ ವಿಷಯಕವಾಗಿ ಅತ್ಯಂತ ಕಟುವಾದ ಮಾತುಗಳನ್ನು ಆಡಿದ್ದ. ಆ ಆಡಿದ ಮಾತುಗಳ ದುಃಖ, ಪಶ್ಚಾತ್ತಾಪ ಇವತ್ತಿಗೂ ಕರ್ಣನನ್ನು ಹೊಯ್ದಾಡಿಸ್ತಾ ಇತ್ತು. ಅದಕ್ಕೆ ಕರ್ಣ ನಿಶ್ಚಯ ಮಾಡಿಕೊಂಡಿದ್ದೇನು? ಅರ್ಜುನನ ನಿಷಿದ್ಧವಾದ ಬಾಣದಿಂದ ನಾನು ರಕ್ತದ ಮಡುವಿನಲ್ಲಿ ಬಿದ್ದೆ ಅಂತಾದರೆ ಆಗ ನನ್ನ ಅಂದು ಆಡಿದ ಮಾತುಗಳಿಗೆ ಪ್ರಾಯಶ್ಚಿತ್ತ, ಪಾಪ ಪರಿಹಾರವಾದಂತೆ ಎಂಬುದಾಗಿ ಭಾವಿಸಿದ್ದ. ಆ ಮಾತನ್ನು ಕೃಷ್ಣನ ಮುಂದೆ ಒಪ್ಪಿಕೊಳ್ತಾನೆ. ದುಶ್ಯಾಸನಸ್ಯ ರುಧಿರಂ ಯದಾ ಭಾಸ್ಯತಿ ಪಾಂಡವ.
ದುಶ್ಯಾಸನನ ಎದೆ ಸೀಳಿ ಭೀಮಸೇನ ದೇವರು ಯಾವಾಗ ಆ ರಕ್ತಪಾನವನ್ನು ಮಾಡ್ತಾರಲ್ಲ, ಆಗ ದುಶ್ಯಾಸನ, ಶಕುನಿ, ನಾನು ಮಾಡಿದ ಏನೆಲ್ಲ ಅಪರಾಧಗಳಿವೆ ಆ ಅಪರಾಧಗಳಿಗೆ ಒಂದು ಹಂತಕ್ಕೆ ಪಾಪ ಪರಿಹಾರವಾದೀತು. ನಂದು ಪಾಪ ಅಂತೂ ಪರಿಹಾರವಾಗುತ್ತೆ. ಯದಾ ದ್ರೋಣಂಚ ಭೀಷ್ಮಂಚ ಪಾಂಚಾಲೋ ಪಾತಯಿಷ್ಯತಃ, ದ್ರೋಣಾಚಾರ್ಯರನ್ನು ಭೀಷ್ಮಾಚಾರ್ಯರನ್ನು ಆ ಪಾಂಚಾಲ ದೇಶದ ರಾಜರುಗಳು ಯಾವಾಗ ಕೊಂದು ಹಾಕ್ತಾರೆ ನೋಡಿ, ಆಗ ಪೃಥ್ವಿ ಶಾಂತವಾಗುತ್ತೆ. ಆಶ್ಚರ್ಯ ಹೇಳ್ತೇನೆ, ಇಲ್ಲಿ ಒಂದು ಸೂಕ್ಷ್ಮವಾದದ್ದು ಏನು ಅಂತಂದರೆ, ದ್ರೋಣಾಚಾರ್ಯರನ್ನು ಸಂಹಾರವನ್ನು ಮಾಡುವುದಕ್ಕಾಗೇನೇ ಹುಟ್ಟಿ ಬಂದವ ಶಿಖಂಡಿ ದೃಷ್ಟದ್ಯುಮ್ನ ಸರಿ, ಆದರೆ ಶಿಖಂಡಿ ಭೀಷ್ಮಾಚಾರ್ಯರನ್ನೇ ಸಂಹಾರ ಮಾಡ್ಲಿಕ್ಕೆ ಬಂದಿದ್ದ ಅಂತನ್ನೋದು ಈಗ ಗೊತ್ತಾಗೋದಿಲ್ಲ, ಆದರೆ ಕರ್ಣನಿಗೆ ಗೊತ್ತಿತ್ತು. ಶಿಖಂಡಿ ಹುಟ್ಟಿ ಬಂದಿದ್ದು ಭೀಷ್ಮಾಚಾರ್ಯರ ಸಂಹಾರಕ್ಕಾಗೇನೆ ಅಂತ ಗೊತ್ತಿರೋಣದ್ರಿಂದಲೇ ಪಾಂಚಾಲ ದೇಶದ ಬಲಾಢ್ಯರಾಗಿರ್ತಕ್ಕಂಥ ದೃಷ್ಟದ್ಯುಮ್ನ ಹಾಗೂ ಶಿಖಂಡಿಯರು ಇಬ್ಬರು ದ್ರೋಣಾಚಾರ್ಯ ಹಾಗೂ ಭೀಷ್ಮಾಚಾರ್ಯರನ್ನು ಸಂಹಾರವನ್ನು ಮಾಡುವವರಿದ್ದಾರೆ ಅಂತ ಹೇಳಿಬಿಡ್ತಾನೆ ಕರ್ಣ. ದುರ್ಯೋಧನಂ ಯದಾ ಹಂತ ಭೀಮಸೇನೋ ಮಹಾಬಲ ತದಾ ಸಮಾಪ್ಸ್ಯತೆ ಯಜ್ಞ. ಯಾವಾಗ ದುರ್ಯೋಧನನನ್ನು ಭೀಮಸೇನ ದೇವರು ಈ ಯಾಗದೊಳಗೆ ಸಂಹಾರವನ್ನು ಮಾಡ್ತಾರಲ್ಲ, ಆಗ ಈ ಸಂಪೂರ್ಣವಾದ ಭೂಭಾರ ಹರಣ ರೂಪವಾಗಿರ್ತಕ್ಕಂಥ ಯಾಗದ ಅವಭೃತವಾಗತ್ತೆ, ಸುಸಂಪನ್ನವಾಗತ್ತೆ. ಕೃಷ್ಣ ಹತೇಶ್ವರಾ ನಷ್ಟಪುತ್ರಾ, ಧೃತರಾಷ್ಟ್ರನ ಸೊಸೆಯಂದಿರು ಗಂಡಂದರನ್ನು ಕಳೆದುಕೊಂಡವರಾಗಿ, ಮಕ್ಕಳನ್ನು ಕಳೆದುಕೊಂಡವರಾಗಿ, ಅನಾಥರಾಗಿ ಅಳುತ್ತಾ ಕೂಡ್ತಾರೆ ನೋಡ್ರಿ. ಏನು ಸಹ ಗಾಂಧಾರ್ಯ ಅಶ್ವಗೃದ್ಧ ಕುರರಾಕುಲೆ, ಒಂದೊಂದು ಹೆಣದ ಮುಂದೆ ನಾಯಿ ನರಿಗಳು ತಿಂತಾ ಇರುವಾಗ ಹೋಗಿ ಅದರ ಮುಂದೆ ಓಡಿಸ್ತಾ ಅಳ್ಕೋತ ಕೊಡ್ತಾರಲ್ಲ, ಆಗ ಈ ಯಜ್ಞ ಅವಭೃತ ಯಜ್ಞವಾಗತ್ತೆ, ಆಗ ಸುಸಂಪನ್ನವಾಗತ್ತೆ. ಕೃಷ್ಣ ಒಂದು ಹೇಳ್ತೇನೆ, ಕೃಷ್ಣ ಯಾವಸ್ಥಸ್ಯಂತಿ ಗಿರಯ ಸರಿತಶ್ಚ ಜನಾರ್ದನ ತಾವತ್ ಕೀರ್ತಿರ್ಭವಶಬ್ದ ಶಾಶ್ವತೋಯಂ ಭವಿಷ್ಯತಿ. ಎಲ್ಲಿಯವರೆಗೆ ಈ ಭೂಮಿಯ ಮೇಲೆ ಬೆಟ್ಟಗಳು ಇರುತ್ತೆ, ಪರ್ವತಗಳು ಇರುತ್ತೆ, ಎಲ್ಲಿಯವರೆಗೆ ಈ ಭೂಮಿಯ ಮೇಲೆ ಸಮೃದ್ಧವಾದ ಸಮುದ್ರ ತಾನು ರಾರಾಜಮಾನವಾಗಿರ್ತದೆ, ಅಲ್ಲಿಯವರೆಗೂ ಕೂಡ ಬ್ರಾಹ್ಮಣರು ಈ ಮಹಾಭಾರತದ ಕಥೆಯನ್ನು ಹೇಳ್ತಾನೇ ಇರ್ತಾರೆ. ಅದರೊಳಗೆ ಪಾಂಡವರಿಗೆ ಅಪ್ರತಿಮವಾದ ಜಯವಾಗತ್ತೆ. ಮೊಟ್ಟ ಮೊದಲಿಗೆ ನಾನು ಸಾಯ್ತೇನೆ, ದುಶ್ಯಾಸನ ಸಾಯ್ತಾನೆ, ದುರ್ಯೋಧನ ಪೂರ್ಣಾಹುತಿಯಾಗಿ ದುರ್ಯೋಧನ ಸಾಯ್ತಾನೆ. ಆ ಎಲ್ಲ ದುರ್ಯೋಧನನ ಮಡದಿಯರು, ಕೌರವರ ಮಡದಿಯರು ಕಣ್ಣೀರು ಸುರಿಸ್ತಾರಲ್ಲ, ಅದೇ ಅವಭೃತ ಎಂದಾಗತ್ತೆ. ಆದರೆ ಒಂದು ಮಾತು, ಇಷ್ಟು ನಿಶ್ಚಿತವಿದೆ ಅಂದಮೇಲೆ ಪಾಂಡವರ ಪಕ್ಷಕ್ಕೆ ಬಂದ್ಬಿಡು ಅಂತಂದ್ರೆ ಸಾಧ್ಯವಿಲ್ಲ ಕೃಷ್ಣ, ನನ್ನಿಂದ ಸಾಧ್ಯವಿಲ್ಲ, ನಾನು ಬರುವುದಿಲ್ಲ. ಯಾಕೆ ಅಂತಂದರೆ ತುಂಬ ಆಶ್ಚರ್ಯ. ಸಜ್ಜನರ ಸಹವಾಸವನ್ನು ಸರಳವಾಗಿ ನಾವು ಕಡಿದುಕೊಳ್ಳಬಹುದು. ಸಜ್ಜನರ ಸಹವಾಸವನ್ನು, ಅದು ಸ್ವಾಮಿಗಳಾಗಿರ್ಬೋದು, ಯತಿಗಳಾಗಿರ್ಬೋದು, ಜ್ಞಾನಿಗಳಾಗಿರ್ಬೋದು, ಗುರುಗಳಾಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಅಥವಾ ನಮ್ಮ ಕುಟುಂಬದ ಇನ್ಯಾರೇ ಆಗಿರ್ಬೋದು, ಅವರ ಸಂಬಂಧವನ್ನು ಕಡಿದುಕೊಳ್ಳುವುದಕ್ಕೆ ಬಹಳ ಹೊತ್ತು ಹಿಡಿಯೋದಿಲ್ಲ. ಆದರೆ ದುಷ್ಟರ ಸಹವಾಸವನ್ನು, ದುಷ್ಟರ ಸಂಬಂಧವನ್ನು ಕಡಿದುಕೊಳ್ಳುವುದು ಮಾತ್ರ ತುಂಬ ಕಷ್ಟ ಅಂತಲ್ಲ, ಕಡಿದುಕೊಳ್ಳಿಕ್ಕೆ ಆಗೋದಿಲ್ಲ. ಆ ಮಟ್ಟಕ್ಕೆ ಆ ದುಷ್ಟರ ಜೊತೆಗೆ ಬೆಸೆದು ಹೋಗಿಬಿಟ್ಟಿರ್ತಾನೆ ಮನುಷ್ಯ. ಹಾಗಾಗಿ ಸಜ್ಜನರ ಆಗಬೇಕು ಎನ್ನುವುದು ಎಷ್ಟು ಮುಖ್ಯವಾಗಿದೆ, ಅಷ್ಟೇ ಶೀಘ್ರದೊಳಗೇನೆ ಆ ಸಜ್ಜನರ ಸಹವಾಸದಿಂದ ವಿಮುಖರಾಗಬಹುದು, ನಾವು ಕಡಿದುಕೊಳ್ಳಬಹುದು. ದುಷ್ಟರ ಸಹವಾಸ ಎಷ್ಟು ಕ್ಷಿಪ್ರವಾಗಿ, ಎಷ್ಟು ಅಲ್ಪ ಕಾಲದೊಳಗೆ ದುಷ್ಟರ ಸಹವಾಸವಾಗತ್ತಲ್ಲ, ಅಷ್ಟೇ ಕಾಲದ ಮಹಿಮಾ ಇಷ್ಟು ಅದ್ಭುತವಾಗಿರ್ತದೆ ಅಂತಂದರೆ ಎಂದಿಗೂ ಕೂಡ ಆ ದುಷ್ಟರ ಸಹವಾಸದಿಂದ ಹೊರಗೆ ಬರಲಿಕ್ಕೇ ಆಗುವುದಿಲ್ಲ. ಇದಕ್ಕೆ ಅತ್ಯಂತ ಜ್ವಲಂತ ನಿದರ್ಶನ ಅಂತಂದರೆ ದುರ್ಯೋಧನ ಕರ್ಣರ ಒಂದು ಬಲಾಢ್ಯವಾದ ಸಂಬಂಧ. ಕೃಷ್ಣ ಹೇಳ್ತಾನೆ, ನಾನು ನಿನಗೆ ಪಟ್ಟಾಭಿಷೇಕವನ್ನು ಮಾಡ್ತೇನೆ, ನೀನು ಪಾಂಡವರ ಹಿರಿಯ,
ಹೀಗೆ ಆದ್ದರಿಂದಾಗಿ ನಮ್ಮ ಸಜ್ಜನರ ಪಕ್ಷದಲ್ಲಿ ಬಾ ಅಂತ ಹೇಳಿದಾಗ ಅವನಿಗೆ ಗೊತ್ತು, ಇದು ಸಜ್ಜನರ ಪಕ್ಷ, ಇದು ಧರ್ಮದ ಪಕ್ಷ, ಇಲ್ಲಿ ನಮ್ಮಿಂದ ಅನ್ಯಾಯವಾಗಿದೆ, ಅನಾಚಾರವಾಗಿದೆ, ಅದಕ್ಕಾಗಿ ದುಃಖ ಪಡ್ತಾ ಇದ್ದಾನೆ, ಸಂಕಟ ಪಡ್ತಾ ಇದ್ದಾನೆ. ಇದರೊಳಗೆ ತಾನು ಸಾಯ್ತಾನೆ, ದುಶ್ಯಾಸನ ಸಾಯ್ತಾನೆ, ದುರ್ಯೋಧನ ಸಾಯ್ತಾನೆ, ಈ ಎಲ್ಲರೂ ಕಣ್ಣೀರಿಟ್ಟು ಒದ್ದಾಡ್ತಾರೆ, ಇಡೀ ಜಗತ್ತು ವಿಲಿ ಒದ್ದಾಡುತ್ತೆ, ಎಲ್ಲವೂ ಕರ್ಣನಿಗೆ ಚೆನ್ನಾಗಿ ಗೊತ್ತು. ಹಾಗಿದ್ದರೂ ಕೃಷ್ಣನ ಪಕ್ಷದೊಳಗೆ ಬಂದು ತಾನು ಬದುಕಲಿಲ್ಲ, ತಾನು ಸಾಧನೆಯನ್ನು ಮಾಡಿಕೊಳ್ಳಲಿಲ್ಲ. ಯಾಕೆ ಅಂತಂದರೆ ಆ ದುರ್ಯೋಧನನ ಪಕ್ಷವನ್ನು ಬಿಡ್ಲಿಕ್ಕಾಗದೇ ಇರುವಷ್ಟು ಘನಿಷ್ಠವಾದ ಸಂಬಂಧವನ್ನು ಬೆಳೆಸಿಕೊಂಡು ಬಿಟ್ಟಿದ್ದ. ಕೃಷ್ಣನನ್ನು ಬಿಡುವುದಕ್ಕೆ ತಯಾರಾದ, ಭೀಮಾರ್ಜುನರನ್ನು ಬಿಡುವುದಕ್ಕೆ ತಯಾರಾದ, ಧರ್ಮವನ್ನು ಬಿಡುವುದಕ್ಕೆ ತಯಾರಾದ, ಕಳಚಿಕೊಂಡ. ಆದರೆ ದುರ್ಯೋಧನನನ್ನು ಮಾತ್ರ ಯಾವ ಕಾರಣಕ್ಕಾಗಿಯೂ ಬಿಡುವುದಿಲ್ಲ ಕೃಷ್ಣ. ನಾನು ಸುಳ್ಳು ಆಡಲಾರೆ, ನಾನು ಕೊಟ್ಟ ಮಾತನ್ನು ತಪ್ಪಿಸಿಕೊಳ್ಳಲಾರೆ ಅಂತ ಹೇಳಿ ದುಷ್ಟನಾದ ದುರ್ಯೋಧನನ ಜೊತೆಗೆ ಹಠ ಹಿಡಿದು ಗಟ್ಟಿಯಾಗಿ ನಿಂತ ಯುದ್ಧವಾಡಿದ, ಮಡಿದ. ಇವತ್ತಿಗೂ ಕರ್ಣ ವಿಲನ್ನಾದ. ಯಾಕೆ? ದುಷ್ಟರ ಸಹವಾಸದಲ್ಲಿ ಬಂದದ್ದಕ್ಕಾಗಿ. ಯಾಕೆ ಅಂತಂದರೆ ದುರ್ಯೋಧನ ಸ್ಟ್ರಾಟಜಿನೇ ಹಾಗಿತ್ತು. ಈ ಭೀಷ್ಮ, ದ್ರೋಣ, ಕರ್ಣ ಇವರಿಗೆಲ್ಲರಿಗೂ ಚಂದಾಗಿ ಊಟ ಮಾಡಿಸಿಬಿಡ್ತೇನೆ, ಇವರು ಎಂದಿಗೂ ಕೂಡ ಉಂಡ ಅನ್ನಕ್ಕೆ ಅನ್ನ ಹಾಕಿದವನಿಗೆ ಎಂದಿಗೂ ಕೇಡು ಬಗೆಯುವವರಲ್ಲ. ಇದು ಅನ್ನದ ಅದ್ಭುತವಾದ ಮಹಿಮೆ, ಅದರೊಳಗೂ ದುಷ್ಟ ಅನ್ನದ ವಿಪರೀತವಾಗಿರ್ತಕ್ಕಂಥ ಮಹಿಮೆ ಇದು. ಹಾಗಾಗಿ ಅವನು ಗಟ್ಟಿಯಾಗಿ ಇಟ್ಟುಕೊಂಡು ಬಿಟ್ಟಿದ್ದ. ಕೆಲವರಿಗೆ ಶರಣು ಹೋಗಿ ಮಾತು ತೆಗೆದುಕೊಂಡ ಭೀಷ್ಮ ದ್ರೋಣರಿಗೆ, ಇನ್ನು ಉಳಿದವರನ್ನು ಚೆನ್ನಾಗಿ ರೊಕ್ಕ ಬಿಸಾಡಿ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದ. ಹಾಗಾಗಿ ಆ ತಿಂದ ಅನ್ನದ, ಇಸಿದುಕೊಂಡ ಹಣದ ಬಿಡೆ ಇಷ್ಟು ಇರುತ್ತೆ ಅಂತಂದರೆ ಆ ದುರ್ಯೋಧನ ಇವನು ದುಷ್ಟ, ಇವನು ಅಧರ್ಮದ ಪಕ್ಷದಲ್ಲಿದ್ದವನು, ಇವನು ಕೆಟ್ಟವನು, ಇವನು ಕೆಡಕ, ಇದರಿಂದ ನಮಗೆ ಅನರ್ಥವಾಗತ್ತೆ ಅಂತ ಗೊತ್ತಿದ್ದರೂ ಕೂಡ ಅದರಿಂದ ಕಳಚಿಕೊಂಡು ಬರಲಿಕ್ಕೆ ಕರ್ಣನಿಂದ ಆಗಲಿಲ್ಲ, ಆಗುವುದಿಲ್ಲ. ಆದ್ದರಿಂದಾಗಿ ಸಜ್ಜನರ ಸಹವಾಸವನ್ನು ಮಾಡಬೇಕು, ಅದನ್ನು ಕಳಚಿಕೊಳ್ಳದೇ ಇರುವ ಹಾಗೆ ಇಟ್ಟುಕೊಳ್ಳಬೇಕು. ಎಷ್ಟು ಮುಖ್ಯವೋ ಅದಕ್ಕಿಂತಲೂ ಕೋಟಿಪಟ್ಟು ಹೆಚ್ಚಿನದು, ಪ್ರಮುಖವಾದದ್ದು ಏನು ಅಂತಂದರೆ ದುಷ್ಟರ ಸಹವಾಸದಲ್ಲಿ ಬರದೇ ಇರುವುದೇ. ಒಮ್ಮೆ ದುಷ್ಟರ ಸಹವಾಸದಲ್ಲಿ ಬಂದೆವು ಅಂತಾದರೆ ಅದು ಮ್ಯಾಗ್ನೆಟಿಕ್ ಪವರ್ ಇದ್ದಾಗೆ, ಅದು ನಮ್ಮನ್ನು ಹಿಡಿದು ಒಳಗೆ ಹಾಕಿಕೊಂಡು ಬಿಟ್ಟು ಅಂತಂದರೆ ಅಲ್ಲಿಂದ ಹೊರಗೆ ಬರಲಿಕ್ಕೆ ಆಗುವುದೇ ಇಲ್ಲ. ಆದ್ದರಿಂದಾಗಿ ಇದು ಮಹಾಭಾರತ ನಮಗೆ ಕೊಡುವಂಥ ದಿವ್ಯವಾಗಿರ್ತಕ್ಕಂಥ ಎಚ್ಚರಿಕೆ, ಅತ್ಯದ್ಭುತವಾಗಿರ್ತಕ್ಕಂಥ ಎಚ್ಚರಿಕೆ. ಆದರೆ ಕೃಷ್ಣ ಒಂದು ಮಾತು, ನಾನು ದುಶ್ಯಾಸನಸ್ಯ ರುಧಿರಂ ಪೀತ್ವ. ಆಗ ಕೃಷ್ಣ ಹೇಳ್ತಾನೆ, ಇಷ್ಟು ಕರ್ಣ ಹೇಳಿದ ಕೃಷ್ಣ ಹೇಳ್ತಾನೆ, ಉವಾಚ ಪ್ರಹಸನ್ ವಾಕ್ಯಂ ಸ್ಮಿತಪೂರ್ವಮಿದಂ ತಥ. ನಗನಗತ ಕೃಷ್ಣ ಹೇಳ್ತಾನೆ, ನೀನು ಹೇಳಿದ್ದ ಮಾತ್ರಕ್ಕೆ ಅವ್ರು ಗೆಲ್ತಾರೆ ಅಂತಲ್ಲ, ಧ್ರುವೋ ಜಯ, ಪಾಂಡವರಿಗೆ ಈ ಜಯ ಇದು ಕಟ್ಟಿಟ್ಟ ಬುತ್ತಿ ಇದೆ, ಇದರಲ್ಲಿ ನ ಸಂಶಯ, ಯಾವ ಸಂಶಯವೂ ಇದರಲ್ಲಿ ಇಲ್ಲ. ಜಯಧ್ವಜೋ ದೃಶ್ಯತೆ ಪಾಂಡವಸ್ಯ ಸಬುಚ್ಛ್ರಿತೋ ವಾನರ ರಾಜ ಉಗ್ರಹ. ಮುಂದೆ ನಾನಿದ್ದೇನೆ, ಮೇಲೆ ವಾನರ ರಾಜ ಹನುಮಂತನಿದ್ದಾನೆ. ಸೋಲು ಎಲ್ಲಿ? ಅದು ಸಾಧ್ಯನೇ ಇಲ್ಲ. ದುಶ್ಯಾಸನಸ್ಯ ರುಧಿರಂ ಪೀತ್ವ ನೃತ್ಯಂತ ಮಾಹವೇ. ದುಶ್ಯಾಸನ ಎದೆಯನ್ನು ಸೀಳಿ ಹಾಕಿ ಆ ರಕ್ತವನ್ನು ಪಾನವನ್ನು ಮಾಡಿ ನರ್ತನವನ್ನು ಮಾಡ್ತಾರೆ ಭೀಮಸೇನ. ಏನೂ ವಿಚಾರವನ್ನು ಮಾಡಬೇಡ. ಪ್ರಭಿನ್ನಮಿವ ಮಾತಂಗಂ ಪ್ರತಿ ದ್ವಿರದಘಾತಿನಂ ನ ತದಾ ಭವಿತಾತ್ರೇತ ನ ಕೃತಂ ನ ದ್ವಾಪರಂ ನ ಚ. ಅಲ್ಲಿ ತ್ರೇತಾಯುಗವಿರೋದಿಲ್ಲ, ಅಲ್ಲಿ ದ್ವಾಪರ ಯುಗ, ಅಲ್ಲಿ ಕಲಿ ಏನೂ ಇರೋದಿಲ್ಲ, ಅಲ್ಲಿ ಭೀಮನ ತಾಂಡವನೇ ಇರುತ್ತೆ ಅಂತ ಹೇಳಿ ಕೃಷ್ಣ ಗಟ್ಟಿಯಾಗಿ ಇಷ್ಟನ್ನು ಹೇಳಿ, ಬ್ರೂಯಾಹ ಕರ್ಣ, ಈಗ ನಾನು ನಿನ್ನನ್ನು ಕಳಿಸ್ತೇನೆ, ನಿನ್ನ ಅಭಿಪ್ರಾಯ ಗೊತ್ತಾಯಿತು, ನೀನು ನಿನ್ನ ಪಾಂಡವರ ಪಕ್ಷದಲ್ಲಿ ಬರೋದಿಲ್ಲ, ದುರ್ಯೋಧನನ್ನು ಬಿಟ್ಟು ಬರೋದಿಲ್ಲ ಅಲ್ವಾ? ಆಯಿತು, ನಿನ್ನ ಜೊತೆಗೆ ಮಾತನಾಡಿ ಇನ್ನು ಅರ್ಥವಿಲ್ಲ, ಈಗ ಹೋಗೋ, ಅಲ್ಲಿ ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ, ಕೃಪಾಚಾರ್ಯ ಇರ್ತಾರೆ, ಅವರಿಗೆ ಹೇಳು, ಸೌಮ್ಯೋಯಂ ವರ್ತತೆ ಮಾಸ, ಇದು ಸೌಮ್ಯ ಮಾಸ, ಕಾರ್ತೀಕ ಮಾಸ,
ಈ ಕಾರ್ತೀಕ ಮಾಸದಲ್ಲಿ ಸೌರೋಷಧ ವನಸ್ಪತಿ ಫಲವಾನ್ ಅಲ್ಪಮಕ್ಷಿಕ, ಹುಳಗಳು ಬಹಳವಿರುವುದಿಲ್ಲ, ಅನೇಕ ಗಿಡಗಳು ಸಮೃದ್ಧವಾಗಿರ್ತದೆ. ಸಪ್ತಮಾಚಾಪಿ ದಿವಸಾದ ಅಮಾವಾಸ್ಯ ಭವಿಷ್ಯತಿ, ಇವತ್ತಿನಿಂದ 7ನೆಯ ದಿನಕ್ಕೆ ಸರಿಯಾಗಿ ಅಮಾವಾಸ್ಯೆ ಬರುತ್ತೆ. ಸಂಗ್ರಾಮೋ ಯುಜ್ಯತಾಂ ತಾತ, ಕಾರ್ತೀಕ ಕೃಷ್ಣ ಪಕ್ಷ ಅಮಾವಾಸ್ಯೆಯ ದಿನ ಯುದ್ಧ ನಿಶ್ಚಯ ಅಂತ ಹೇಳಿಬಿಡು ಅಂತ ಡೇಟ್ ಫಿಕ್ಸ್ ಮಾಡಿ ಕರ್ಣನ ಕೊಟ್ಟೇ ಕಳಿಸಿಬಿಟ್ಟ ಕೃಷ್ಣ ಪರಮಾತ್ಮ. ಕರ್ಣನಿಗೆ ಹೇಳಬೇಕು, ಯಾಕೆ ಅವನು ಸಜ್ಜನ, ಸಾತ್ವಿಕ, ಸದಾಚಾರಿ, ಅಧರ್ಮ ಮಾರ್ಗದಲ್ಲಿ ಇರಬೇಡ ಅಂತ ಹೇಳಬೇಕಾದ್ದು ಕೃಷ್ಣನ ಕರ್ತವ್ಯವಾಗಿತ್ತು. ಧೃತರಾಷ್ಟ್ರನಿಗೆ ವಿಶ್ವರೂಪವನ್ನು ತೋರಿಸಿದ. ಹೇಗೆ ಕೃಷ್ಣನ ಕರ್ತವ್ಯ, ಯಾರು ತನ್ನ ಭಕ್ತರಿದ್ದಾರೆ ಅವರು ಎಂದಿಗೂ ದುರ್ಮಾರ್ಗದಲ್ಲಿ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಕೃಷ್ಣ ಅವರಿಗೆ ಹೇಳ್ತಾರೆ, ಉಪದೇಶವನ್ನು ಮಾಡ್ತಾನೆ, ತನ್ನ ಸದ್ದಾರಿಯಲ್ಲಿ ಸದ್ಮಾರ್ಗದಲ್ಲಿ ತರುವುದಕ್ಕಾಗಿ ತುಂಬ ಪ್ರಯತ್ನವನ್ನು ಮಾಡ್ತಾನೆ. ಕೇಳುವುದಿಲ್ಲ ಅಂತಂದ್ರೆ ನಿನ್ನ ದಾರಿ ನೀನು ನೋಡಿಕೊ ಅಂತ ಹೇಳಿದ, ಬಿಟ್ಬಿಟ್ಟ ಕೃಷ್ಣ ಕರ್ಣನ. ಯುದ್ಧವನ್ನು ನಿಶ್ಚಯವನ್ನು ಮಾಡಿಯೇ ಬಿಟ್ಟ. ಕಾರ್ತೀಕ ಕೃಷ್ಣ ಅಮಾವಾಸ್ಯೆಯ ದಿನ ಯುದ್ಧ ಪ್ರಾರಂಭ ಅಂತ ಹೇಳಿಬಿಟ್ಟ. ಇಲ್ಲೊಂದು ಸಣ್ಣದಾಗಿರ್ತಕ್ಕಂಥ ವಿಚಾರ, ಕಾರ್ತೀಕ ಕೃಷ್ಣ ಪಕ್ಷ ಅಮಾವಾಸ್ಯೆ ಯುದ್ಧ ಪ್ರಾರಂಭವಾಗಿದೆಯಾ ಅಥವಾ ಮಾರ್ಗಶೀರ್ಷ ಶುಕ್ಲ ಪಕ್ಷ ಏಕಾದಶಿಯ ದಿನ ಗೀತಾ ಜಯಂತಿ, ಗೀತಾ ಜಯಂತಿಯ ದಿನ ಯುದ್ಧ ಪ್ರಾರಂಭವಾಗಿದೆಯಾ ಎಂಬುದಾಗಿ ದೊಡ್ಡದಾಗಿರ್ತಕ್ಕಂಥ ಸಂಶಯ. ಇಲ್ಲಿ ಬಹಳಷ್ಟು ಚರ್ಚೆಗಳಿದೆ, ವಿಚಾರಗಳಿದೆ. ಸಂಕ್ಷೇಪದೊಳಗೆ ನನ್ನ ತಿಳುವಳಿಕೆಗೆ ತಕ್ಕ ಹಾಗೆ ನಾನು ತಿಳಿದುಕೊಳ್ಳೋದಾದರೆ, ಕಾರ್ತೀಕ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆಯ ದಿನವೇ ಯುದ್ಧ ಪ್ರಾರಂಭವಾಗಿದೆ ಅಂತ ಹೇಳುವುದು ಅನೇಕರ ವಾದವಿದೆ. ಯಾಕೆ ಅಂತಂದರೆ, ಸಂಜಯ 10 ದಿನಗಳವರೆಗೆ ಯುದ್ಧವನ್ನು ರಣರಂಗದಲ್ಲಿಯೇ ಇದ್ದು ನೋಡಿದ. 10ನೆಯ ದಿನ ವೇದವ್ಯಾಸ ದೇವರು ವಿಶಿಷ್ಟವಾದ ಶಕ್ತಿಯನ್ನು ಕೊಡ್ತಾರೆ. ಅವತ್ತಿನ ದಿನ ಧೃತರಾಷ್ಟ್ರನ ಹತ್ರ ಹೋಗಿ, ಧೃತರಾಷ್ಟ್ರನ ಹತ್ರ 10 ದಿನದ ಯುದ್ಧದ ರಿಪೋರ್ಟ್ ಕೊಡುವ ದಿನವೇನಾಗಿತ್ತು, ಏಕಾದಶಿಯ ದಿನವಾಗಿತ್ತು. ಆ ಏಕಾದಶಿಯ ದಿನದಂದು ಗೀತೆಯಿಂದ ಪ್ರಾರಂಭವನ್ನು ಮಾಡಿದ. ಆದ್ದರಿಂದಾಗಿ ಏಕಾದಶಿ ಗೀತಾ ಜಯಂತಿ ಹೊರತು ಯುದ್ಧ ಆರಂಭವಾದ ದಿನವಲ್ಲ. ಅವತ್ತು ಯುದ್ಧ ಪ್ರಾರಂಭವಾಗಿ 11ನೇ ದಿನವಾಗಿತ್ತು ಎಂಬುದಾಗಿ ಅನೇಕರ ವಾದ. ಯಾಕೆ, ಅಮಾವಾಸ್ಯೆ ಪ್ರಾರಂಭವಾಗಿದೆ ಅಂದಮೇಲೆ ಏಕಾದಶಿ 11ನೇ ದಿನವಾಗಿರ್ತದೆ, 11 ಅಥವಾ 12ನೇ ದಿನವಾಗಿರ್ತದೆ ಎಂಬುದಾಗಿ ಅನೇಕರ ವಾದ. ಆದರೆ ಶ್ರೀಮದಾಚಾರ್ಯರು ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ಯಾವಾಗ ದುರ್ಯೋಧನ ಸತ್ತು ಕೆಳಗೆ ಬಿದ್ದ, ಭೂಮಿಯ ಮೇಲೆ ಬಿದ್ದ, ಅವತ್ತಿನ ದಿನವೇನಾಗಿತ್ತು ಅಂತಂದರೆ 2 ಕ್ಷಯತಿಥಿಗಳು ಬಂದು, ಸಾಮಾನ್ಯವಾಗಿ 1 ದಿನ ಕ್ಷಯವಾಗತ್ತೆ, ಆದರೆ ಅವತ್ತಿನ ದಿನ 2 ಕ್ಷಯತಿಥಿಗಳು ಬಂದು ತ್ರಯೋದಶಿಯ ದಿನದಂದೇನೆ ಅಮಾವಾಸ್ಯೆ ಬಂದಿತ್ತು. ಅವತ್ತು ಗ್ರಹಣವಿತ್ತು. ಅವತ್ತಿನ ದಿನ ದುರ್ಯೋಧನ ಭೂಮಿಯ ಮೇಲೆ ಕೆಳಗೆ ಬಿದ್ದ ಅಂತ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಹಾಗಾದರೆ ಏನಾಯಿತು, ಈಗ ಕಾರ್ತೀಕ ಕೃಷ್ಣ ಪಕ್ಷ ಅಮಾವಾಸ್ಯೆಯ ದಿನದಂದು ಯುದ್ಧ ಪ್ರಾರಂಭವಾಗಿದೆ ಅಂದ ಮೇಲೆ ಯುದ್ಧ ಎಷ್ಟು ದಿನವಾಗಿದೆ? 18 ದಿನ ಯುದ್ಧವಾಗಿದೆ. ಅಮಾವಾಸ್ಯೆ ಪ್ರಾರಂಭವಾದರೆ ಹುಣ್ಣಿಮೆಗೆ 15 ದಿನ, ಮುಂದೆ ಪ್ರತಿಪದ ದ್ವಿತೀಯ ತೃತೀಯ ದಿವಸ 18 ದಿನವಾಗತ್ತೆ. ದ್ವಿತೀಯ ತೃತೀಯ ಆ ಸುಪಾಸಿನೊಳಗೆ 18 ದಿನವಾಗತ್ತೆ. ಅವತ್ತು ಯಾವ ಕಾರಣಕ್ಕೂ ಗ್ರಹಣ ಬರುವ ಪ್ರಸಂಗವಿಲ್ಲ. ಇನ್ನು 2 ದಿನಗಳ ಕ್ಷಯವಾಗಿದೆ ಅಂತ ಇಟ್ಟುಕೊಂಡರೆ 18 ದಿನಗಳಾಗುವುದಿಲ್ಲ. 2 ದಿನದ ಕ್ಷಯವನ್ನು ನಾವು ಇಟ್ಟುಕೊಂಡಾಗ ಹುಣ್ಣಿಮೆ ಬರುತ್ತೆ. ಆ ಹುಣ್ಣಿಮೆ ದಿನ ಗ್ರಹಣವನ್ನು ಹೇಳಬಹುದು, ಚಂದ್ರಗ್ರಹಣವನ್ನು ನಾವು ಹೇಳ್ಬೋದು, ಒಪ್ಪಬಹುದು. ಆದರೆ ಅವತ್ತಿನ ದಿನ ಚಂದ್ರಗ್ರಹಣ ಬಂದಾಗ ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ 15 ದಿನ 16 ದಿನವಾಗತ್ತೆ ಹೊರತು 18 ದಿನವಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ 18 ದಿನಗಳ ಯುದ್ಧ ಅಂತ ಇಟ್ಟುಕೊಂಡಾಗ ಎಂದು ಪ್ರಾರಂಭವಾಗಿರಬಹುದು ಅಂತ ನಾವು ಸಾಮಾನ್ಯವಾಗಿ ನಮ್ಮ ಅಲ್ಪಮತಿಯಿಂದ ವಿಚಾರವನ್ನು ಮಾಡಿದಾಗ, ಗೀತಾ ಜಯಂತಿಯ ದಿನವೇ ಯುದ್ಧ ಪ್ರಾರಂಭವಾಗಿದೆ ಎಂದು ಇಟ್ಟುಕೊಂಡಾಗ, ಅಂದರೆ ಮಾರ್ಗಶೀರ್ಷ ಶುಕ್ಲ ಪಕ್ಷ ಏಕಾದಶಿಯ ದಿನದಂದು ಯುದ್ಧ ಪ್ರಾರಂಭವಾದಾಗ ಏನಾಗತ್ತೆ ಅಂತಂದರೆ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ 5 ದಿನ, ಮುಂದೆ ಸರಿಯಾಗಿ 13 ದಿನಕ್ಕೆ ತ್ರಯೋದಶಿ ಬರುತ್ತೆ.
ಪ್ರತಿಪದಾದಿಂದ ತ್ರಯೋದಶಿಗೆ 13 ದಿನ, 5, 13, 18 ದಿನ, 2 ದಿನಗಳ ಕ್ಷಯವಾದದ್ದರಿಂದಾಗಿ ತ್ರಯೋದಶಿನೋ ಅಥವಾ ಚತುರ್ದಶಿಯೋ ಅವತ್ತು ತಿಥಿ ಬಂದಿತ್ತು, ಅವತ್ತಿನ ದಿನವೇ ಗ್ರಹಣ ಬಂದಿತ್ತು, ಸೂರ್ಯಗ್ರಹಣ. ಆ ಸೂರ್ಯಗ್ರಹಣದ ಕರಾಳವಾದ ದಿನದಲ್ಲಿಯೇ ಈ ದುರ್ಯೋಧನ ಸತ್ತು ಬೀಳ್ತಾನೆ. ಆದ್ದರಿಂದಾಗಿ ಯುದ್ಧ ಪ್ರಾರಂಭವಾಗಿದ್ದು ಗೀತಾ ಜಯಂತಿ ಮಾರ್ಗಶೀರ್ಷ ಶುಕ್ಲಪಕ್ಷ ಏಕಾದಶಿ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ಏನು ತಪ್ಪಿಲ್ಲ ಎಂಬುದಾಗಿ ಭಾವಿಸ್ತಾ ಶ್ರೀಕೃಷ್ಣ ಪರಮಾತ್ಮ ಮುಹೂರ್ತವನ್ನು ಕೊಟ್ಟ. ಕೃಷ್ಣ ಮುಹೂರ್ತವನ್ನು ಕೊಟ್ಟವನೇನೆ ಏನು ಮಾಡ್ತಾನೆ ಕೃಷ್ಣ ಅಂತಂದರೆ, ಆಗಿಂದಾಗಲೇ ಶಕುನಿಗೆ ಹೇಳ್ತಾನೆ, ಇದು ಶಕುನಿ ಅಂತೀನಿ ನೋಡು, ತತ ಶೀಘ್ರತರಂ ಪ್ರಾಯಾತ್. ಏನು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಹಾಗಾದರೆ ನೋಡು ಕರ್ಣ, ಇನ್ನು ಯುದ್ಧ ದಿನಾಂಕ ನಿಶ್ಚಯವಾಗಿದೆ, ಇನ್ನು ನೀನು ಹೊರಡು ಅಂತ ಹೇಳ್ತ. ಆಗ ಕರ್ಣ ಹೇಳ್ತಾನೆ, ನೋಡು ಕೃಷ್ಣ, ಈ ಯುದ್ಧ ನಿರ್ಣಯವನ್ನು ಮಾಡುವ ಈ ಪ್ರಸಂಗದೊಳಗೆ ನನಗೆ ಎಷ್ಟೆಲ್ಲ ಅಪಶಕುನಗಳು ಕಾಣ್ತಾ ಇವೆ ಅಂತ ಹೇಳಿ ಒಂದು 20 ಶ್ಲೋಕಗಳೊಳಗೆ ನಾನಾ ವಿಧವಾದ ಅಪಶಕುನಗಳನ್ನು ಹೇಳ್ತಾನೆ ಕರ್ಣ ಹೇಳ್ತಾನೆ. ತನ್ನ ಸ್ವಪ್ನದಲ್ಲಿ ಬೀಳುವ, ತನ್ನ ಎದುರಿಗೆ ಕಾಣುವ ಅಪಶಕುನಗಳು ಶುಭಶಕುನಗಳು ಹೇಗಿತ್ತು ಅಂತಂದರೆ, ತನ್ನ ವಿಷಯದೊಳಗೆ ಅಪಶಕುನವಾಗಿತ್ತು, ಯುಧಿಷ್ಠಿರನ ವಿಷಯದಲ್ಲಿ ಶುಭಶಕುನವಾಗಿತ್ತು. ಸಹಸ್ರಪಾದಂ ಪ್ರಾಸಾದಂ ಸ್ವಪ್ನಾಂತೆ ಸ್ಮ ಯುಧಿಷ್ಠಿರ. 1000 ಕಂಬಗಳುಳ್ಳ ದೊಡ್ಡದಾದ ಪ್ರಾಸಾದದೊಳಗೆ ಯುಧಿಷ್ಠಿರ ಮಹಾರಾಜನಾಗಿ ಕುಳಿತುಕೊಂಡ ಸ್ವಪ್ನ ನನಗೆ ಬಿದ್ದಿದೆ. ಇದು ಸ್ವಪ್ನದಲ್ಲಿ ಆದರೆ ನನ್ನ ತಲೆ ಸಿಡಿದು ಹೋದ ಹಾಗೆ ನನಗೆ ಸ್ವಪ್ನದಲ್ಲಿ ಬಿದ್ದಿದೆ. ವಿಚಿತ್ರವಾಗಿರ್ತಕ್ಕಂಥ ಸ್ವಪ್ನ. ಆಂತ್ರೇಣ ಪೃಥ್ವೀ ದೃಷ್ಟ ಪರಿಕ್ಷಿಪ್ತ ಜನಾರ್ದನ. ಶ್ರೀಕೃಷ್ಣ, ನೀನು ಆಂತ್ರೇಣ ಕರಳಿನಿಂದ ಸಮಗ್ರವಾದ ಪೃಥ್ವಿಯನ್ನು ಕಟ್ಟಿ ಹಾಕಿದ ಹಾಗೆ ನನಗೆ ಸ್ವಪ್ನ ಬೀಳುತ್ತಾ ಇದೆ. ಗದಾಪಾಣಿಯಾಗಿರ್ತಕ್ಕಂಥ ಭೀಮಸೇನ ಸಮಗ್ರವಾದ ಭೂಮಿಯನ್ನು ನುಂಗಿ ಹಾಕ್ತಾ ಇರುವಂತಹ ಸ್ವಪ್ನ ನನಗೆ ಬೀಳುತ್ತಾ ಇದೆ. ಅಶ್ವತ್ಥಾಮ, ಕೃಪಾಚಾರ್ಯ, ಕೃತವರ್ಮ ಇವರೆಲ್ಲರೂ ಕೆಂಪ ಬಟ್ಟೆ ಉಟ್ಟುಕೊಂಡವರಾಗಿ ತೋರ್ತಾ ಇದ್ದಾರೆ. ಅರ್ಥಾತ್ ಯತಿಗಳ ಅರ್ಧ ವಿರಕ್ತರ, ಅಂದರೆ ಅದು ಅವರು ಅವಸಾನ ಬಂದಿದೆ ಎಂಬುದಾಗಿ ತೋರ್ತಾ ಇದೆ. ಕೃಷ್ಣ, ಒಂದು ಹೇಳ್ತೇನೆ, ಒಟ್ಟಾರೆಯಾಗಿ ನಾ ಎಲ್ಲವನ್ನು ಸಂಗ್ರಹ ಮಾಡಿ ಹೇಳುವುದಾದರೆ, ಅಚಿರೇಣೈವ ಕಾಲೇನ ಪ್ರಾಪ್ಸ್ಯಾಮೋ ಯಮಸಾಧನಂ. ನಾವೆಲ್ಲರೂ ದುರ್ಯೋಧನನ ಪಕ್ಷದಲ್ಲಿರುವ ನಾವೆಲ್ಲರೂ ಅತ್ಯಂತ ಕೆಲವೇ ದಿನಗಳಲ್ಲೇನೆ ನರಕವನ್ನು ಹೊಂದುತ್ತೇವೆ, ಇದು ನಿಶ್ಚಿತ. ತುಂಬ ಇಲ್ಲಿ ಕರ್ಣನ ಮಾತು ಎಷ್ಟು ಪ್ರಮುಖವಾದದ್ದು ಅಂತಂದರೆ, ಯುದ್ಧದಲ್ಲಿ ಸೋತವರಿಗೆ ವೀರಸ್ವರ್ಗವಾಗತ್ತೆ ಎಂಬುದಾಗಿ ನಾವು ಕೇಳಿದ್ದೇವೆ. ಹಾಗಾದರೆ ಇವರಿಗೆಲ್ಲರಿಗೂ ಹುರುಪು ಹಾಕೋದೇನೋ, ನನ್ನ ಪಕ್ಷದೊಳಗೆ ನಿಂತು ಯುದ್ಧ ಮಾಡು, ನಿನಗೆ ವೀರಸ್ವರ್ಗವಾಗತ್ತೆ, ನನ್ನ ಪಕ್ಷದೊಳಗೆ ನಿಂತು ವೀರಸ್ವರ್ಗವಾಗತ್ತೆ. ಹಾಗಾದರೆ ಇಬ್ಬರಿಗೂ ವೀರಸ್ವರ್ಗವಾಗುವುದಾ? ಅಂದಮೇಲೆ ಯುದ್ಧವೇ ಯಾಕೆ? ಇವ್ರದ್ದು ಸರಿ, ಇವ್ರದ್ದು ತಪ್ಪು ಯಾಕೆ? ತಪ್ಪಿನ ಪಕ್ಷದೊಳಗಿದ್ದವರಿಗೂ ಸ್ವರ್ಗವಾಗುವುದಾದರೆ ತಪ್ಪು ಯಾಕೆ ಅದು ಅಂತಂದರೆ, ಇಲ್ಲಿ ಈ ಕರ್ಣನ ಮಾತಿನಿಂದ ನಮಗೆ ಸ್ಪಷ್ಟವಾಗತ್ತೆ. ಕರ್ಣ ಏನು ಹೇಳ್ತಾನೆ? ಅಚಿರೇಣೈವ ಕಾಲೇನ ಪ್ರಾಪ್ಸ್ಯಾಮೋ ಯಮಸಾಧನಂ. ಜನಾರ್ದನ, ಇನ್ನು ಕೆಲವೇ ದಿನಗಳಲ್ಲೇನೆ ನಾವೆಲ್ಲರೂ ಯಮಸಾಧನ ನರಕಕ್ಕೆ ಹೋಗ್ತೇವೆ. ಅಂದರೆ ದುರ್ಯೋಧನನ ಪಕ್ಷದೊಳಗೆ ಅಧರ್ಮವಿದೆ, ಅಧರ್ಮದ ಪಕ್ಷದಲ್ಲಿ ಹೋರಾಡಿದವರಿಗೆ ಸಾವಿದೆ, ಅವರೆಲ್ಲರೂ ಯಮಲೋಕಕ್ಕೆ ಹೋಗ್ತೇವೆ ಅಂತ ಕರ್ಣ ಹೇಳಬೇಕು ಅಂತಂದರೆ, ಈ ಅಧರ್ಮದ ಪಕ್ಷದೊಳಗೆ ಹೋರಾಡುವುದರಿಂದ ಸ್ವರ್ಗವಾಗುವುದಿಲ್ಲ. ವೀರಸ್ವರ್ಗ ಎಲ್ಲಿ? ಧರ್ಮವಿರುವ, ಸತ್ಯವಿರುವ, ನ್ಯಾಯ ನೀತಿಗಳಿರುವ ಪಕ್ಷದೊಳಗೇನೆ ಯುದ್ಧವಾಡಿದ ಮಾತ್ರಕ್ಕೆ ಸ್ವರ್ಗವಾಗುವುದುಂಟು. ಅಧರ್ಮವಿರುವ ಪಕ್ಷದೊಳಗೆ ನಿಂತು ಯುದ್ಧವಾಡಿದರೆ ಸ್ವರ್ಗವಾಗುವುದಿಲ್ಲ. ಇದು ಕರ್ಣನ ಸ್ಪಷ್ಟವಾದ ಅಭಿಪ್ರಾಯವಾಗಿತ್ತು. ಪ್ರಾಪ್ಸ್ಯಾಮೋ ಯಮಸಾಧನಂ. ಈ ಮಾತು ಯಾಕೆ ನಾವು ಗಟ್ಟಿಯಾಗಿ ತಿಳಿದುಕೊಳ್ಬೇಕು ಅಂತಂದರೆ, ಈಗ ಅನೇಕ ಟೆರರಿಸ್ಟ್ಗಳು ಟೆರರಿಸ್ಟ್ಗಳ ನಿರ್ಮಾಣವನ್ನು ಮಾಡ್ತಾ ಇರುವಾಗ, ನೀನು ಹೋಗು ಆತ್ಮಹತ್ಯೆ ಮಾಡಿಕೋ ಅಂತ ಹೇಳಿ ಬಾಂಬರ್ನ ಕಳಿಸ್ತಾರೆ. ಅವ್ರಿಗೆ ಹೇಳ್ತಾರೆ, ನೀನು ಸ್ವರ್ಗದೊಳಗೆ ಇರ್ತೀಯ. ಸರ್ವಥಾ ಸಾಧ್ಯವಿಲ್ಲ. ಯಾರು ಧರ್ಮದ ಪಕ್ಷದಲ್ಲಿ ನಿಂತು ಹೋರಾಡಿದ್ದಾರೆ
ಅವರಿಗೆ ಮಾತ್ರ ಸ್ವರ್ಗ. ಯಾರು ಅಧರ್ಮದ ಪಕ್ಷದಲ್ಲಿ ನಿಂತು ಹೋರಾಡಿದ್ದಾರೆ ಅವರಿಗೆ ನರಕವೇ ಕಟ್ಟಿಟ್ಟ ಬುತ್ತಿ. ಇದು ಯಾರು ನಮ್ಮ ನಿಮ್ಮ ಬಾಯಿಂದಲ್ಲ, ಕರ್ಣನ ಬಾಯಿಂದ ಸ್ಪಷ್ಟವಾಗಿ ಹೇಳುತ್ತೆ. ಆಗ ಕೃಷ್ಣ ಉವಾಚ ಉಪಸ್ಥಿತ ವಿನಾಶೇಯಂ ನೂನಮದ್ಯ ವಸುಂದರ ಯಥಾಹಿಮೆ ವಚಃಕರ್ಣ ನೋಪೇತಿ ಹೃದಯಂ ತವ. ನೋಡು ಕರ್ಣ, ಈ ತರಹದ ನೀನೇನು ಹೇಳಿದೆಯಲ್ಲ, ಈ ತರಹದ ಅನರ್ಥಗಳು ಆಗಬಾರದು ಎಂದೇನೇ ನಾನು ನಿನಗೆ ಇಷ್ಟೊತ್ತು ಮಾತನಾಡಿದೆ. ನನ್ನ ಯಾವ ಮಾತು ನಿನ್ನ ಮನಸ್ಸಿಗೆ ಮುಟ್ಲೇ ಇಲ್ಲ. ಮತ್ತು ನಾ ಏನು ಮಾಡಲಿ ಹೇಳು, ನಾ ಏನು ಮಾಡಲಿ ಅಂತ ಕೃಷ್ಣ ಹೇಳಿದಾಗ ಕರ್ಣ ಹೇಳ್ತಾನೆ, ಅಪಿತ್ವಾಂ ಕೃಷ್ಣ ಪಶ್ಯಾಮ. ನೋಡು ಕೃಷ್ಣ, ಒಂದೇ ಮಾತು ಈಗ ನಿಶ್ಚಿತ. ಈಗ ಯುದ್ಧದ ದಿನಾಂಕವೂ ನಿಶ್ಚಯವಾಗಿ ಬಿಟ್ಟಿದೆ. ಹಾಗಾದರೆ ಈಗ ಒಂದು ಹೇಳ್ತೇನೆ, ಯುದ್ಧದಲ್ಲಿ ನಾವಿಬ್ಬರೂ ಬದುಕಿ ಬಂದರೆ ಪುನಃ ಭೇಟಿಯಾಗೋಣ. ನಾವಿಬ್ಬರೂ ಸತ್ತು ಹೋದರೆ ಸ್ವರ್ಗದಲ್ಲಿ ಸಿಗ್ತೇವೆ ನಾವು. ವೀರಕ್ಷತ್ರ ವಿನಾಶನಾಥ್ ಅಥವಾ ಸಂಗಮ ಕೃಷ್ಣ ಸ್ವರ್ಗೇನೋ ಭವಿತಾ ಭಯಂ. ನಾನಂತರೂ ಸ್ವರ್ಗಕ್ಕೆ ಬರ್ತೇನೆ, ನೀನು ಸ್ವರ್ಗಕ್ಕೆ ಬರ್ತೀಯ, ಅಲ್ಲಿ ಭೇಟಿ ಆಗೋಣ ಅಷ್ಟೇ ಅಂತ ಇಷ್ಟು ಹೇಳಿದಾಗ ಕೃಷ್ಣ ಹೇಳ್ತಾನೆ, ಆಯಿತು. ಇತ್ಯುಕ್ತ ಮಾಧವಂ ಕರ್ಣ ಪರಿಶ್ವಜ್ಯ ಚ ಪೀಡಿತಂ. ಆಗ ತುಂಬ ಪೀಡಿತನಾದ, ದುಃಖಿತನಾಗಿರ್ತಕ್ಕಂಥ ಈ ಎಲ್ಲ ಶಕುನಗಳನ್ನು ಕಂಡು ಒದ್ದಾಡಿ ಹೋದ ಕರ್ಣನಿಗೆ ಗಟ್ಟಿಯಾಗಿ ಆಲಿಂಗನವನ್ನು ಮಾಡಿಕೊಂಡ ಕೃಷ್ಣ. ಆಲಿಂಗನವನ್ನು ಮಾಡಿಕೊಂಡು ಕೃಷ್ಣ ಹೇಳ್ತಾನೆ, ಕರ್ಣ ಇನ್ನು ನೀನು ಹೊರಡ್ಬೋದು ಅಂತ ಹೇಳಿ ಅನುಮತಿಯನ್ನು ಕೊಟ್ಟವನೇನೆ ಸಾತ್ಯಕಿಗೆ ಹೇಳ್ತಾನೆ, ಓಡಿಸು ರಥವನ್ನು, ಬೇಗ ಬೇಗ ಓಡಿಸು, ಸಮಯ ಬಾಳವಿಲ್ಲ, ಇನ್ನು ಕೆಲವೇ ದಿನಗಳಲ್ಲೇನೆ ನಾವು ಕುರುಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿ ತತ ಶೀಘ್ರತರಂ ಪ್ರಾಯಾತ್ ಕೇಶವ ಸಹ ಸಾತ್ಯಕಿ ಪುನರುಚ್ಚಾರಯನ್ವಾಣಿಂ ಯಾಹೀತಿ ಸಾರಥಿಂ. ಓಡು ಸಾರಥಿ, ಓಡಿಸು ಅಂತ ಹೇಳಿ ಕೃಷ್ಣ ರಥವನ್ನು ತೆಗೆದುಕೊಂಡು ಹೊರಟೇ ಬಿಟ್ಟ ಎಂಬುದಾಗಿ ಜನಮೇಜಯ ರಾಜನಿಗೆ ವೈಶಂಪಾಯನರು ಇಷ್ಟೆಲ್ಲ ಕಥೆಯನ್ನು, ಅಂದರೆ ಕೃಷ್ಣ ಕರ್ಣರ ಏನು ಮಾತುಗಳಾಯಿತು ಎಲ್ಲವನ್ನು ತಿಳಿಸಿಕೊಡ್ತಾರೆ. ಅಂತೂ ಯುದ್ಧದ ನಿಶ್ಚಯವಾಗತ್ತೆ. ಇನ್ನು ಉದ್ಯೋಗ ಪರ್ವದಲ್ಲಿ ಇನ್ನೂ ಅನೇಕ ವಿಷಯಗಳಿವೆ. ಅದನ್ನೆಲ್ಲವನ್ನು ಕೂಡ ನಾಳೆಯಿಂದ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮ. ಶ್ರೀಕೃಷ್ಣಾರ್ಪಣಮಸ್ತು.